ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿ ನೊಂದು ಹೋಗಿರ್ತಾಳೆ. ಅವಳ ಕೈಯಲ್ಲಿ ನಾನು ಯಾಕೆ ಬದುಕಿರಬೇಕು, ನಾನು ಬದುಕಿರಬಾರ್ದು, ಈ ಥರ ಕಳಂಕನ ಹೊತ್ಕೊಂಡು ನಾನು ಯಾಕೆ ಬದುಕಿರಲಿ, ಇಷ್ಟು ದಿನ ನಮ್ಮ ಅಮ್ಮನ್ನ ಜೈಲಿಂದ ಆಚೆ ಕರ್ಕೊಂಬರಬೇಕು ಅಂತ ಇದ್ದೆ. ಆದರೆ ಇವಾಗ ನನ್ನ ಒಂದು ಹೆಸರಿಗೇನೆ ಕಳಂಕ ಬಂದಿದೆ. ಈ ಕಳಂಕನ ಹೊತ್ಕೊಂಡು ನನ್ನ ಕೈಯಲ್ಲಿ ಬದುಕೋಕ್ಕಾಗ್ತಾಯಿಲ್ಲ ಸಾಹೇಬ್ರೆ, ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೀನು ಸಾಯಬಾರ್ದು ಭೂಮಿ, ಧೈರ್ಯದಿಂದ ಎಲ್ಲನೂ ಎದುರಿಸ್ಬೇಕು. ಇಲ್ಲಿ ನಿನ್ನ ಹೆಸರಿಗೆ ಅಂಟ್ಕೊಂಡಿರೋ ಕಪ್ಪು ಮಸಿನ ಈ ತಾಳ್ಮೆ ಅನ್ನೋ ಬಟ್ಟೆಯಿಂದ ಒರೆಸ್ಬೇಕು. ಅದನ್ನು ಒರೆಸ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಆ ಕೆಟ್ಟ ಹೆಸರು ಇಟ್ಕೊಂಡು ನಾವು ಸಾಯಬಾರ್ದು. ನಾನು ಇಲ್ಲಿ ಇವ್ರ ಹತ್ರ ಎಲ್ಲ ನಾನು ನಿನ್ನ ಹೆಸರನ್ನ ಕರೆಕ್ಟಾಗಿದೆ, ನೀನೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಒಂದು ವಾರ ಯಾಕೆ ಟೈಮ್ ತೊಗೊಂಡೆ ಹೇಳು? ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಒಳ್ಳೆಯವಳು, ನೀನು ಏನು ತಪ್ಪು ಮಾಡಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನಗೆ ಒಂದು ಸ್ವಲ್ಪ ಟೈಮ್ ಕೊಡು, ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದರೆ ಎಲ್ಲಿದೆ ನ್ಯಾಯ ಸಾಹೇಬ್ರೆ? ಎಲ್ಲ ನ್ಯಾಯ ಎಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದೆ. ಇವತ್ತು ನ್ಯಾಯಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ, ಯಾವ ನ್ಯಾಯನೂ ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಅಜಿತ್ಗೆ ತುಂಬ ಬೇಜಾರಾಗ್ತಾ ಇರತ್ತೆ. ಮುಂಚೆನೇ ಸತ್ಯನೂ ಹೇಳಿರ್ತಾನೆ, ನೀನು ದಯವಿಟ್ಟು ಅವಳಿಗೆ ಮಾನಸಿಕವಾಗಿ ತುಂಬ ಹತ್ರವಾಗಿರಬೇಕು, ಇಲ್ಲಾಂದರೆ ಅವಳು ಏನು ಬೇಕಾದರೂ ಮಾಡ್ಕೊಬೋದು. ಈ ಟೈಮಲ್ಲಿ ಭೂಮಿಗೆ ನೀನು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಜಿತ. ಅವಳು ಬರೀ ನಾನು ದೂರದಲ್ಲಿ ನಿಂತ್ಕೊಂಡು ಹೇಳ್ತಾ ಇಲ್ಲ, ಬರೀ ನಿನ್ನಣ್ಣನಾಗಿ ಹೇಳ್ತಾ ಇಲ್ಲ, ಅವಳಣ್ಣನಾಗೂ ಹೇಳ್ತಾ ಇದ್ದೀನಿ. ಅವಳಿಗೆ ನೀನು ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಅದರ ಜೊತೆಗೆ ಈ ಮನೆಯಲ್ಲಿ ಹೆಂಗೆಲ್ಲ ಮಾತಾಡ್ತಾರೆ, ನೀನು ಅವ್ರನ್ನೆಲ್ಲ ಮೀರಿ ಅವಳಿಗೆ ಪ್ರೊಟೆಕ್ಟ್ ಕೊಡಬೇಕು. ಅದ್ರ ಜೊತೆಗೆ ಆದಷ್ಟು ಬೇಗ ಅವಳು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡು ಅಂತ ಹೇಳ್ತಾ ಇರ್ತಾನೆ. ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಮಾತಾಡ್ತಿರ್ತಾರೆ. ನಾನು ಅಷ್ಟೊಂದು ಸತಿ ಫೋನ್ ಮಾಡ್ತಿದ್ದೀನಿ, ಏನಕ್ಕೆ ರಿಸೀವ್ ಮಾಡಿಲ್ಲ ಮೇಡಮ್ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ನಾನು ರಿಸೀವ್ ಮಾಡ್ತಿಲ್ಲ ಅಂದರೆ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅಲ್ಲಿ ಸನ್ನಿವೇಶ ಸರಿಯಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾನು ಅಲ್ಲಿ ಭೂಮಿ ಮನೆಯಿಂದ ಆಚೆ ಹೋದ್ಲಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಇನ್ನೂ ಒಂದು ವಾರ ಟೈಮ್ ಕೊಡಿ, ನಾನು ಅವಳು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಅಜಿತ್ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಅವ್ರು ಆ ಥರ ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವಳು ಹೇಳಿರೋದು ಇಲ್ಲಿ ಓನರು ಫೋನ್ ಮಾಡಿದ್ರು ಅಂತ. ಓನರು ಫಾರಿನಲ್ಲಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಫೋನ್ ಮಾಡಿದ ನಂಬರ್ನ ನಾನು ಆಲ್ರೆಡಿ ಡಿಸ್ಟ್ರಾಯ್ ಮಾಡಿದ್ದೀನಿ. ಇಲ್ಲಿ ದುಡ್ಡಿನ ಒಳೆನೇ ಹರಿಸಿದ್ದೀವಿ ಮೇಡಮ್. ಅಷ್ಟು ಈಸಿಲಿ ಅವರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದಕ್ಕಾಗಲ್ಲ, ಇಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇರೋದು ಅಜಿತ್ತು, ಅವನದನ್ನು ಪರ್ಸ್ನಲಾಗಿ ತೊಗೊಂಡಿದ್ದಾನೆ, ಅವನ ಹೆಂಡ್ತಿಗೆ ಕೆಟ್ಟ ಹೆಸರು ಬಂದಿದೆ ಅಂತ. ಇವಾಗ ಅವನೇನಾರ ಡಿಸಿಷನ್ ತೊಗೊಂಡ್ರೆ ಅವ್ನು ಏನು ಬೇಕಾದ್ರೂ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ. ಅವ್ರು ಏನೇ ಮಾಡಿದ್ರು, ಭೂಮಿ ಒಳಗಡೆ ಹೋದ್ರೂ ಏನು ಮಾಡಿದ್ರು ನಮ್ಮನ್ನ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೂ ಮೀರಿ ಅವ್ರನ್ನೇನಾರ ಕಂಡುಹಿಡಿದ್ರು ಅವ್ರ ವಿಷಯನ ಬಾಯಿ ಬಿಡೋದಿಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ. ಅಜಿತು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿಬಿಟ್ಟು, ನೀವು ಅಲ್ಲಿಗೆ ರೈಡ್ ಮಾಡೋ ಇನ್ಫಾರ್ಮೇಷನ್ ಕೊಟ್ಟಿದ್ದು ಯಾರು ಅಂತ ಕೇಳ್ತಾರೆ. ಅವಾಗ ಆ ನಂಬರ್ನ ಕೊಡ್ತಾರೆ. ಆ ನಂಬರ್ನ ಇಸ್ಕೊಂಬಿಟ್ಟು ಅವ್ರ ಇಂಟೆಲಿಜೆನ್ಸ್ಗೆ ಫೋನ್ ಮಾಡಿ, ನೋಡಿ ಈ ನಂಬರ್ಗೆ ಯಾವ್ಯಾವ ನಂಬರಿಂದ ಕಾಲ್ ಬಂದಿದೆ, ಆ ಕಾಲ್ ರೆಕಾರ್ಡಿಂಗ್ಸು ಎಲ್ಲನೂ ಬೇಕು ನನಗೆ ಅಂತ ಹೇಳ್ತಾನೆ. ಆಯಿತು ಸರ್, ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆವಾಗ ಈ ನಂಬರ್ಗೆ ಎಲ್ಲ ಡೀಟೇಲ್ಸು ಬರುತ್ತೆ. ನಾನು ಆದಷ್ಟು ಬೇಗ ಅವಳು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಸತ್ಯಂಗೆ ಹೇಳ್ತಾ ಇರ್ತಾನೆ. ಭೂಮಿ ಅಳ್ಕೊಂಡು ಕೂತಿರ್ತಾಳೆ ರೂಮಲ್ಲಿ. ಅಜಿತ್ ಎಷ್ಟೇ ಹೇಳಿದ್ರು ಅವಳು ಮಾನಸಿಕವಾಗಿ ಕುಗ್ಗೋಗಿರ್ತಾಳೆ. ಅಳ್ಕೊಂಡು ಕೂತಿರ್ತಾಳೆ. ಅವಳ ನಂಬರ್ಗೆ ಒಂದು ಕಾಲ್ ಬರುತ್ತೆ. ಫೋನ್ ಅಟೆಂಡ್ ಮಾಡ್ತಾಳೆ. ಹೇಳಿ ಅಕ್ಕ ಅಂತ ಮಾತಾಡ್ತಾಳೆ. ಏನು ಭೂಮಿ, ಅಲ್ಲಿ ಯಾವ ಥರ ಇದೆ ಸನ್ನಿವೇಶ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಿರ್ತಾರೆ. ಆವಾಗ ಏನೂ ಇಲ್ಲ ಅಕ್ಕ, ಈ ಮನೆಯವರು ಎಲ್ಲರೂ ನನ್ನ ಜೊತೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ನಿಜ ಹೇಳು, ಅಲ್ಲೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರಾ ಅಂತ ಅವ್ರ ಅಕ್ಕ ಕೇಳ್ತಾರೆ. ಹೌದು ಅಕ್ಕ, ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ನನಗೆ ಮಾನಸಿಕವಾಗಿಯೂ ಅಜ್ಜಿ ಸಾಹೇಬರು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಆಯಿತು ಭೂಮಿ, ನೀನು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿದ್ಮೇಲೆ ಅಜಿತ್ ಕೇಳ್ತಾ ಇರ್ತಾನೆ, ಇಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ನೀನು ನಮ್ಮನೆಯವ್ರಿಗೆ ಒಳ್ಳೆಯವರು ಅಂತ ಸರ್ಟಿಫಿಕೇಟ್ ಕೊಡೋದ್ರಿಂದ ಏನು ಉಪಯೋಗ ಇದೆ, ಏನಕ್ಕೆ ನೀನು ಆ ಥರ ಹೇಳೋದಕ್ಕೆ ಹೋದೆ ಅಂತ ಕೇಳ್ತಾ ಇರ್ತಾನೆ. ನಾನೇನಾದರೂ ಇವಾಗ ಇವ್ರು ಮಾಡ್ತಾ ಇರೋದನ್ನೆಲ್ಲ ಹೇಳಿದ್ರೆ ನನ್ನ ಅಲ್ಲಿಗೆ ಬಂದುಬಿಡು ಅಂತ ಹೇಳ್ತಾರೆ, ನಾನು ಇಲ್ಲಿಂದ ಮನೆ ಬಿಟ್ಟು ಹೋಗ್ಲಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಜಿತ್ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಅವಾಗ ಅವಳಿಗೆ ಶಾಕ್
ಶಾಕ್ ಆಗ್ತಾ ಇರುತ್ತೆ, ಏನಿದು ಸಾಹೇಬ್ರು ಈ ಥರ ಹೇಳ್ತಿದಾರಲ್ಲ ಅಂತ. ಸತ್ಯ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ. ನೀವಿಬ್ಬರು ಇದೇ ರೀತಿ ಯಾವಾಗ್ಲೂ ಮಾನಸಿಕವಾಗಿಯೂ ಇಬ್ಬರು ಹತ್ರ ಆಗಲಿ, ಆದಷ್ಟು ಬೇಗ ನೀವು ನಿಜವಾದ ಗಂಡ ಹೆಂಡತಿ ಆಗಲಿ ಅಂತ ನಾನು ಆ ದೇವ್ರನ್ನ ಬೇಡ್ಕೊತೀನಿ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಇದು ಭೂಮಿಗೆ ಮಾತು ಕೊಡ್ತಾನೆ, ನೀನೇನೋ ತಲೆ ಕೆಡ್ಸ್ಕೊಂಬೇಡ ಭೂಮಿ, ಈ ಕೇಸಲ್ಲಿ ಎಷ್ಟೇ ಟ್ವಿಸ್ಟ್ಗಳು ಇರಲಿ, ಏನೇ ಆಗಿರಲಿ, ಆ ಕೇಸ್ನ ನಾನು ಇನ್ವೆಸ್ಟಿಗೇಟ್ ಮಾಡಿ ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಇದು ಈ ಅಜಿತ್ ಕೊಡ್ತಾ ಇರೋ ಮಾತು ನಿನಗೆ ನಾನು ಆಸೆ ಗಂಡನ ಕೊಡ್ತಾ ಇಲ್ಲ, ಆಸೆ ಪೊಲೀಸ್ ಆಫೀಸರಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ಇನ್ನೋಸೆಂಟ್ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಇದು ಕೇಳ್ಕೊಂಡಿರೋ ಕಾಲ್ ರಿಪೋರ್ಟ್ಸು ಮತ್ತು ಕಾಲ್ ರೆಕಾರ್ಡಿಂಗ್ಸ್ ಎಲ್ಲನೂ ಅವ್ನ ಮೊಬೈಲ್ಗೆ ಬರುತ್ತೆ. ಆವಾಗ ಅದನ್ನು ನೋಡಿ ಅವನು ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಈಗ ಭೂಮಿನ ಇನ್ನೋಸೆಂಟ್ ಅಂತ ಅಜಿತ್ ಪ್ರೂವ್ ಮಾಡ್ತಾನೆ. ಭೂಮಿನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿದ್ರೆ ಈಗ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಸಿಗಾಕೊಳ್ಬೇಕಾಗತ್ತೆ. ಇವರೇ ಕಳ್ಳರು ಅಂತ ಗೊತ್ತಾದರೆ ಅವರಿಬ್ಬರೂ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾನೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹೆಣ್ಣಿಗೆ ಎಣ್ಣೆ ಶತ್ರು. ಈ ದೇವಯಾನಿ ತನ್ನ ಮಗಳಿಗೂ ಒಂದು ಒಳ್ಳೆ ಜೀವನ ಕೊಡಿಸ್ಬೇಕು ಅಂತ ಭೂಮಿನ ಮನೆಯಿಂದ ಆಚೆ ಹಾಕೋದಕ್ಕೆ ಈ ಥರ ಆಲೋಚನೆ ಮಾಡ್ತಾರೆ. ಆ ಐಡಿಯಾನ ಈ ಅಶ್ವಿನಿನೇ ಕೊಡ್ತಾಳೆ. ಅದೆಂಥ ಹೊಲ್ಸು ಮನಸ್ಸುಗಳು ಇರ್ತವೆ ಇವ್ರಿಗೆ. ಒಂದು ಹೆಣ್ಣಿನ ಜೀವನನ ಹಾಳು ಮಾಡಿ ಅವಳನ್ನ ಈ ಥರ ಕೆಟ್ಟ ಹೆಸ್ರನ್ನ ತೊಗೊಬಂದು ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಂದರೆ ಅವ್ರು ಎಂಥ ಕಚ್ಚಡ ಮನಸ್ಸಿದೆ ಅಂತ ಯೋಚನೆ ಮಾಡಬೇಕು. ಆದರೆ ಒಂದು ಹೆಣ್ಣಿಗೆ ಒಂದು ಎಣ್ಣೆ ಶತ್ರು. ಆ ಶತ್ರುವಿಂದ ಪಾರಾಗಿ ಬರೋದು ತುಂಬ ಕಷ್ಟ. ಇವಾಗ ಅವಳು ಆ ಮನಸ್ಸನ್ನ ಗೆದ್ದು ಆಚೆ ಬಂತು ಅಂದರೆ ಅವಳು ಪ್ರಪಂಚನ ಗೆಲ್ತಾಳೆ. ಯಾಕೆ ಅಂದರೆ ಒಂದು ಹೆಣ್ಣು ಪರ್ಫೆಕ್ಟ್ ಆಗಿತ್ತು ಅಂದರೆ ಆ ಮನೆಯೇ ಸೂಪರ್ ಆಗಿರುತ್ತೆ. ಆ ಮನೆಯನ್ನೇ ಒಂದು ದೇವಾಲಯ ಥರ ಅವ್ರು ನೋಡ್ಕೊತಾರೆ. ಆದರೆ ಈಗ ಅಜಿತ್ ಭೂಮಿಗೆ ಬಂದಿರೋ ಕೆಟ್ಟ ಹೆಸರನ್ನ ಅದರಿಂದ ತೆಗೆದು ಈ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಿ ಅಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತಾನ. ಏನಾಗುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್. ನೀವು ಇದ್ರ ಬಗ್ಗೆ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವಯಾನಿಗೆ ಶಿಕ್ಷೆ ಆಗಲೇಬೇಕು. ಅವಳು ಮಾಡ್ತಿರೋ ಕಚ್ಚಡ ಕೆಲಸಗಳೆಲ್ಲ ಆಚೆ ಬರಲೇಬೇಕು. ಅದ್ರ ಜೊತೆಗೆ ಈ ಅಶ್ವಿನಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳನ್ನ ಜೈಲಿಗೆ ಹಾಕಿ ಸರಿಯಾಗಿ ರಿಮೈಂಡ್ ಎತ್ತಬೇಕು. ಆವಾಗಲೇ ಆ ನ್ಯಾಯಕ್ಕೆ ಒಂದು ಬೆಲೆ ಸಿಗೋದು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.